ದೇಶ ರಾಜ್ಯ ಯಾವುದು ಉದ್ಧಾರ ಆಗಲ್ಲ. ಬಡ್ಡಿ ಕಟ್ಟೋದು ಕಷ್ಟ ಇದೆ, ಅದನ್ನ ಯಾರು ಹೇಳ್ತಾ ಇಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳು ಕಣ್ಣಲ್ಲಿ ನೀರು ಹಾಕೋತಾರೆ. ಸಿಟಿಯಲ್ಲಿರೋರು ಸುಖವಾಗಿದ್ದಾರೆ. ಫ್ರೀ ಬಸ್ ಕೊಟ್ಟಿರೋದ್ರಿಂದ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಸಿದ್ದರಾಮಯ್ಯನಿಗೆ ಮೀರಿದ ಎಕನಾಮಿಸ್ಟ್ ಇಲ್ಲ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. 1000 ವರ್ಷದಿಂದನೂ ಬಡವನ ಕಂಡ್ರೆ ಶ್ರೀಮಂತಂಗ ಆಗದೆ ಇರೋದು. ದೇಶ ಮತ್ತೆ ರಾಜ್ಯ ದಿವಾಳಿ ಆಗೋಕೆ ಇವೆಲ್ಲ ಕಾರಣಗಳು. ಈ ಬಡವರಿಗೆ ಫ್ರೀ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಇದು ಮಾಡೋದ್ರಿಂದ ಅವ್ರಗಳಿಗೆ ಓಟ್ ಬರುತ್ತೆ ಹೊರತು ದೇಶ ರಾಜ್ಯ ಯಾವುದು ಉದ್ಧಾರ ಆಗಲ್ಲ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ. ಇದನ್ನು ತುಂಬಾ ತಪ್ಪು. ನಾನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇಲ್ಲ, BJP ಸರ್ಕಾರ ಮಾಡುತ್ತೆ ಅಂತೆಲ್ಲ ಹೇಳ್ತಾ ಇರೋದು. ಯಾರೇ ಆಗಲಿ ಒಂದು ದೇಶ ಸುಭದ್ರವಾಗಿರಬೇಕು, ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಭಿಕ್ಷವಾಗಿರಬೇಕು ಅಂತಂದ್ರೆ ಈ ಬಿಟ್ಟಿ ಭಾಗ್ಯಗಳು ಮಾಡಿ ದಯವಿಟ್ಟು ಯಾರೂ ಘೋಷಿಸಬಾರ್ದು. ನಾನೇನು ಕಾಂಗ್ರೆಸ್ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಾನೇನು ಹೇಳ್ತಾ ಇಲ್ಲ. ನಾನು ಒಬ್ಬ ಭಾರತದ ಪ್ರಜೆ. ನಮ್ಮ ರಾಜ್ಯ ನಮ್ಮ ದೇಶ ಚೆನ್ನಾಗಿ ಸುಭಿಕ್ಷವಾಗಿರಬೇಕು, ಜನರೆಲ್ಲ ಚೆನ್ನಾಗಿರಬೇಕು, ಅವರ ಆರ್ಥಿಕ ಪರಿಸ್ಥಿತಿ ಆಗಲಿ ಇನ್ನೊಂದು ಪರಿಸ್ಥಿತಿ ಆಗಲಿ ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾವು ಕೋರ್ಕೊಳ್ಳೋದೆ. ಯಾಕಂದರೆ ನಾವು ಈ ದೇಶದ ಈ ರಾಜ್ಯದಲ್ಲಿ ಹುಟ್ಟಿರೋದು, ನಾವು ಈ ಮಣ್ಣಿನ ಋಣನ ನಾವು ತೀರಿಸಲೇಬೇಕು. ಅದಕ್ಕೆ ಈ ಥರ ಬಿಟ್ಟಿ ಭಾಗ್ಯಗಳು ಘೋಷಣೆ ಮಾಡಿಬಿಟ್ಟು ಜನರಿಗೆಲ್ಲ ತೊಂದರೆನೆ. ಇವಾಗ ನೋಡಿ, ಬಸ್ಸುಗಳಲ್ಲಿ ಫ್ರೀ ಮಾಡಿರೋದ್ರಿಂದ ಈ ಹೆಣ್ಮಕ್ಳು ಬಸ್ಸುಗಳು ಹೋಗ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಕಣ್ಣಲ್ಲಿ ನೀರು ಹಾಕೋತಾರೆ. ಡ್ರೈವರು ಕಂಡಕ್ಟರ್ಗಳು ಏನು ಮಾಡ್ತಾರೆ, ಬಸ್ ತುಂಬೋಗಿದೆ ಅಂತ ನಿಲ್ಲಿಸೋದೇ ಇಲ್ಲ. ಅವರು ಸ್ಕೂಲ್ಗೆ ಎಲ್ಲಿ ಹೋಗ್ತಾರೆ ಹೇಳಿ? ಪಾಪ ಮನೆಯಲ್ಲಿ ತಿಂಡಿ ಮಾಡಿರ್ತಾರೆ, ತಿಂಡಿ ತೊಗೊಂಡು ಭುಜದಿಂದ ಬ್ಯಾಗ್ ಹಾಕ್ಕೊಂಡು ಕಾಯ್ಕೊಂಡಿರೋದು, ಬಸ್ಸುಗಳೇ ನಿಲ್ಲಿಸಲ್ಲ. ಏನು ಮಾಡ್ತಾರೆ ಹೇಳಿ? ಇದೆಲ್ಲ ತಪ್ಪು. ಯಾರೇ ಆಗಲಿ ದಯವಿಟ್ಟು ಇನ್ನು ಮೇಲೆ ಈ ಬಿಟ್ಟಿ ಭಾಗ್ಯಗಳು ಘೋಷಣೆ ಮಾಡಬೇಕಾದ್ರೆ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರಗಳಾಗಲಿ ಅದನ್ನು ಚೆನ್ನಾಗಿ ಯೋಚನೆ ಮಾಡಿ ಯಾವ್ದು ಕೊಟ್ಟರೆ ಜನರಿಗೆ ಉತ್ತಮ ಆಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡಿ ಕೊಡಬೇಕು ಅಂತ ನನ್ನ ಮನವಿ. ನೋಡಿ, ಇದನ್ನ ನನ್ನ ಬಾಯಿಂದ ನೀವು ಹೇಳಿಸ್ಬೇಕಾಗಿಲ್ಲ, ನೀವೇ ಯೋಚನೆ ಮಾಡಿ ಏನಕ್ಕೆ ಕೊಡ್ತಾರೆ ಇವೆಲ್ಲ ಅಂತ ಅಷ್ಟೇ. ಅದರಿಂದ ಅವ್ರಿಗೇನೋ ಲಾಭ ಇದೆ, ಆ ಲಾಭನ ಪಡ್ಕೊಳ್ಳೋಕ್ಕೋಸ್ಕರ ಈ ಥರ ದುರಾಸೆಗಳನ್ನ ಕೊಡ್ತಾರೆ. ತಪ್ಪಿದು. ದಯವಿಟ್ಟು ಯಾರೇ ಆಗಲಿ ಮಾಡಬಾರ್ದು ಇದನ್ನ. ಇಲ್ಲ, ಅದು ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಮೇಡಮ್. ಜನಗಳಿಗೆ ಕೊಡಬೇಕು. ನಮ್ಗೇನಿದ್ರೆ ಯಾರೇ ಬರಲಿ ಯಾರೇ ಇರಲಿ ಒಂದು 6 ಯೋಜನೆ ಇಟ್ಕೋಬೇಕು. ಫಸ್ಟ್ ಏನಿದ್ರೆ ಮನುಷ್ಯನಿಗೆ ಹೆಲ್ತು, ಅದಕ್ಕೆ ಏನು ಬೇಕೋ ಅದನ್ನ ಮಾಡಬೇಕು. 2ನೇದು ಎಜುಕೇಷನ್, ಮಕ್ಕಳಿಗೆ ಫ್ರೀ ಕೊಡಬೇಕು. 3ನೇದು ಹೊಟ್ಟೆಗೆ ಅದು ಮಾಡಬೇಕು. 6ನೇದು ನೀರು ಕೊಡಬೇಕು. 4ನೇದು 5ನೇದು ರೋಡ್ ಕೊಡಬೇಕು, ಪವರ್ ಕೊಡಬೇಕು. ಇದು ಯಾರು ಕೊಡ್ತಾರೋ ಅವ್ರಿಗೆ ಪ್ರಧಾನಮಂತ್ರಿ CMಗೆ ನಮ್ಮ ಕರ್ನಾಟಕ ಜನಕ್ಕೆ ಒಳ್ಳೇದು ಯಾವುದು, ಇಂಡಿಯಾಗೆ ಏನು ಒಳ್ಳೇದಾಗುತ್ತೆ ಅದು ಮಾತ್ರ ಮಾಡೋ ಅಂಥ ಒಬ್ಬ ವ್ಯಕ್ತಿ ಬರಬೇಕು. ಅದು ನೋಡೋಣ, ಮುಂದಕ್ಕೆ ಯಾರು ಬರ್ತಾರಂತ ನೋಡೋಣ, ಕಾಯೋಣ, ನೋಡೋಣ ಮೇಡಮ್. ಥ್ಯಾಂಕ್ ಯು. ಇಲ್ಲ, ಅದು ಸ್ವಲ್ಪ ಜನಕ್ಕೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಗ್ತಾ ಇಲ್ಲ. ಅದರಿಂದ ತೊಂದರೆನೂ ಆಗುತ್ತೆ, ಒಳ್ಳೇದಾಗುತ್ತೆ. ಅದು ಜನಗಳಿಗೆ ಕೇಳಬೇಕು, ಹಳ್ಳಿ ಕಡೆ ಕೇಳಬೇಕು. ಸಿಟಿಯಲ್ಲಿರೋರು ಸುಖವಾಗಿದ್ದಾರೆ, ಅದರಿಂದ ಅಷ್ಟು ಹೇಳಕ್ಕೆ ಕರೆಕ್ಟ್ ಇಲ್ಲ. ಇದು 6 ಯೋಜನೆ ಯಾರು ಮಾಡ್ತಾರೆ ನಿಜವಾಗ್ಲೂ ಅವರು ಕೈ ಎತ್ತಿ ಮುಗಿದ್ಬೇಕು, ಅವರೇ ದೇವರು. ಅದು ಯಾರು ಮಾಡ್ತಾರಂತ ನೋಡೋಣ, ಮುಂದಕ್ಕೆ ನೋಡೋಣ. ಈ 5 ಭಾಗ್ಯಗಳ ಬಗ್ಗೆ ನೀವು ಕೇಳ್ತಾ ಇರೋದು ಕರ್ನಾಟಕ ಸರ್ಕಾರ ನೀ ಕಾಂಗ್ರೆಸ್ ಇರಲಿ, ಕರ್ನಾಟಕ ಸರ್ಕಾರದ 5 ಭಾಗ್ಯದ ವಿಚಾರ ನೀವು ಕೇಳ್ತಾ ಇರೋದು. ಡೆಫಿನೆಟ್ ಆಗಿ ಯಾವುದೇ ಕಾರಣಕ್ಕೂ ಅನುಮಾನ ಬೇಡ, ಇದು ಹ್ಯೂಮನ್ ಸೆಂಟ್ರಿಕ್ ಪ್ರೋಗ್ರಾಮ್, ಅಂದರೆ ಮನುಷ್ಯರಿಗೆ ಅನುಕೂಲ ಆಗೋಂಥ ಪ್ರೋಗ್ರಾಮ್. ಇದರ ಪ್ರಯತ್ನನ ಮಾಡಿರೋರು ತುಂಬ ಬಡವರು ಪರ ಇರೋಂಗೆ ಕಾಣ್ತಾರೆ. ಬಟ್ ಇಲ್ಲಿ ಇತ್ತೀಚೆಗೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ, ಅವರು ತುಂಬಾ ಇದರ ವಿರುದ್ಧ ಪ್ರಾಪಗೆಂಡ ಮಾಡ್ತಾ ಇದ್ದಾರೆ. ಅವರ ಪ್ರಾಪಗೆಂಡ ಮೀರಿಯೇ ಬಡವನಿಗೆ ಕೆಲಸ ಆಗ್ತಿದೆ. ಅವನಿಗೆ ಏನಾದ್ರು ಒಂಚೂರು ಸಿಗ್ತಾ ಇದೆ. ಅದು ಇನ್ನು ಹೇಗೆ ಅಂದರೆ, ಈಗ ಈ 1000 ವರ್ಷದಿಂದನೂ ಬಡವನ ಕಂಡ್ರೆ ಶ್ರೀಮಂತಂಗೆ ಆಗದೆ ಇರೋದು ಅದು ಸಹಜ, ಅದು ಆಗಿದೆ. ಬಡವನಿಗೆ ಏನಾದ್ರು ಪ್ರೋಗ್ರಾಮ್ ಮಾಡೋಕ್ಕೆ ಹೋದಾಗ ಮಿಡ್ಲ್ ಮ್ಯಾನಲ್ಲಿ ಹೊಡ್ಕೊಳ್ಳೋದು ಅದು ಕಾಮನ್ ಆಗೋಗಿದೆ. ಇಷ್ಟೆಲ್ಲ ವೈರುಧ್ಯಗಳ ಮಧ್ಯೆ ಒಂದು ಸರ್ಕಾರ ಏನು ಮಾಡ್ಬೋದೋ ಅದನ್ನು ಮಾಡ್ತಾ ಇದೆ ಪಾಪ. ಸೊ ಅವ್ರ ಕಷ್ಟ, ಅದಕ್ಕೆ ದುಡ್ಡು ಅನ್ಸೋದು ಎಲ್ಲ ಅವ್ರ ಕಷ್ಟ. ಏನಂದ್ರೆ ನಮ್ಮ ಕ್ವಶ್ಚನ್ ಏನಂದ್ರೆ ಅವರು 5 ಯೋಜನೆ ತಂದ್ರು, ಅದು ಮಾಡಕ್ಕೋಸ್ಕರ
ಅಭಿವೃದ್ಧಿ ಏನಾದ್ರು ಇಳಿಕೆ ಆಗ್ತಾ ಇದೆ ಅದರಿಂದ? ನೆವರ್. ಅದೇ ನೀವು ಅಲ್ಲೇ ಅನ್ಕೊಂಡಿರೋದು. ಸಿದ್ದರಾಮಯ್ಯನಂತ ಎಕಾನಮಿಸ್ಟು ಕರ್ನಾಟಕದಲ್ಲಿ ರಾಜಕಾರಣಿಗಳಲ್ಲಿ ಮತ್ತೊಬ್ಬಿಲ್ಲ. ಬೇರೆ ಅದು ಪ್ರೊಫೆಷನಲ್ ಎಕಾನಮಿಸ್ಟು ಇಲ್ಲ, ಅವನು ಓದಿ ಪ್ರೊಫೆಸರ್ ಆಗಿರೋನು ಇರ್ಬೋದು. ಬಟ್ ಪಾಲಿಟಿಕ್ಸಲ್ಲಿ ಇವತ್ತಿನ ಮಟ್ಟಿಗೆ ಸಿದ್ದರಾಮಯ್ಯನಿಗಿನ ಮೀರಿದ ಎಕನಾಮಿಸ್ಟ್ ಇಲ್ಲ. ಸೊ ಆ ಕಾರಣಕ್ಕೆ ಈಗ ಮಾಡಿರೋದನ್ನ ಕೊಡ್ತಾ ಇದ್ದಾರೆ. ಅವು ಕೊಡೋರ ಕಷ್ಟಕ್ಕಿಂತ ಈ ಹೇಳೋರ ಕಷ್ಟ ಜಾಸ್ತಿ ಆಗ್ಬಿಟ್ಟಿದೆ. ಹೇಗೆ ಅಭಿವೃದ್ಧಿ ನಿಂತೋಗಿದೆ. ಇದರ ಹಿಂದಿನ ಸರ್ಕಾರ ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ಟೋದು ಕಷ್ಟ ಇದೆ, ಅದನ್ನ ಯಾರೂ ಹೇಳ್ತಾ ಇಲ್ಲ. ಅವ್ರು ಮಾಡಿರೋ ಅದಕ್ಕೆ ಕೋವಿಡ್ ಕಾರಣನೂ ಸ್ವಲ್ಪ ಇರ್ಬೋದು, ಬೇರೆ ಅವರ ಮಾಲ್ ಅಡ್ಮಿನಿಸ್ಟ್ರೇಷನ್ನು ಇರ್ಬೋದು. ಬಟ್ ಅವ್ರು ಮಾಡಿರೋ ಸಾಲಕ್ಕೆ ಬಡ್ಡಿನೂ ಯಾರು ಮುಂದಕ್ಕೆ ಬಂದವ್ರು ಕೊಡಲೇಬೇಕು. ಇವ್ರು ಮಾಡೋದ್ರೆ ಮುಂದಿನ ಸರ್ಕಾರ ಯಾವ್ದಾರು ಬಂದರೂ ಕೊಡಲೇಬೇಕು. ಅದನ್ನೇ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಅಷ್ಟೆಲ್ಲ ಅವರು ಮಾಡೋಗಿದ್ರು. ಸೊ ಇವ್ರು ಏನಾದರೂ ಅದನ್ನು ಕೊಟ್ಕೊಂಡು ಮಾಡಬೇಕಾದ್ರೆ ಅಭಿವೃದ್ಧಿ ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಅದೊಂದೇ ಕಾರಣನೇ ಅಲ್ಲ, ತಗೊಳ್ಳಿ, ಅದೊಂದೇ ಕಾರಣನೇ ಅಲ್ಲ. ಅದು ಅಭಿವೃದ್ಧಿ ಅನ್ನೋಕ್ಕೆ ಮಾನದಂಡ ಅದೊಂದೇ ಅಲ್ಲ. ಗೌರ್ಮೆಂಟು ರೆವಿನ್ಯೂನ ಹೇಗೆ ತಗೋಬೇಕು ಅನ್ನೋದು ಗೌರ್ಮೆಂಟಿಗೆ ಗೊತ್ತಿದೆ. ನೀವು ಖರ್ಚು ಇದುವರೆಗೂ ಮಾಡ್ತಿದ್ದಿದ್ದು ಯಾರಿಗೆ ಅನ್ನೋದು ಈಗ ಬಂದಿರೋದು. ಇದುವರೆಗೂ ಮಾಡ್ತಿದ್ದಿದ್ದು ವರ್ಗಕ್ಕೆ ಖರ್ಚು ಆಗ್ತಾ ಇಲ್ವಲ್ಲ ಅನ್ನೋ ಕಾರಣಕ್ಕೆ ಆ ವರ್ಗ ಒದ್ದಾಡ್ತಾ ಇದೆ ಹೊಟ್ಟೆವರಿ ಮೇಲೆ. ಬಟ್ ಅದೇ ಯಾವ ವರ್ಗಕ್ಕೆ ಖರ್ಚಾಗ್ತಿದೆ, ಅವರು ಪಾಪ ಬಾಯಿ ಇಲ್ಲದೆ ಇರೋ ಜನ ಅವರು ಬಂದು ನಿಮ್ಮ ಮೀಡಿಯಾ ಮುಂದೆನೋ, ಈಗ ನಾನೇನೋ ನಿಮ್ಮ ಮೀಡಿಯಾ ಮುಂದೆ ಬರ್ತೀನಿ ಅಂದರೆ ಸ್ವಲ್ಪ ವೆಲ್ ಟು ಡು ಇರೋದಕ್ಕೆ ಸಾಧ್ಯ. ನೀವು ಅವ್ರ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯ. ಪಾಪ ಬಸ್ ಹತ್ತದಳಲ್ಲ ಯಾರೋ ಫ್ರೀ, ಅವಳ ಹತ್ರಕ್ಕೆ ಹೋಗಿ ನೀವು ಕೇಳಿದ್ರೆ ಅವಳು ಪಾಪ ಸಿದ್ದರಾಮಯ್ಯಗೆ ಒಂದ್ಸರಿ ಕೈ ಮುಗಿಬೋದು ಅಷ್ಟೇ. ಅವಳು ಈ ಥರ ಇದೆ. ಪಾವರ್ಟಿ ನಮ್ಮ ದೇಶದಲ್ಲಿ ಇದೆ. ಅದನ್ನ ಅಡ್ರೆಸ್ ಮಾಡಿರೋ ಅಂಥ ರಾಜಕಾರಣಿ ಕಮ್ಮಿ ಇದ್ದಾರೆ. ಸೊ ಈತ ಮಾಡಿದ್ದಾನೆ. ಸೊ ಹ್ಯಾಟ್ಸ್ ಆಫ್ ಟು ಸಿದ್ದರಾಮಯ್ಯ. ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಅನುಕೂಲ ಆಗಿದೆ. ಹೆಣ್ಮಕ್ಳುಗಳಿಗೆ ಈಗ ಧಾರ್ಮಿಕ ದತ್ತ ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ತುಂಬ ಅನುಕೂಲ ಆಗ್ತಾ ಇದೆ. ಹೆಂಗಸ್ಗಳು ತುಂಬ ಜನ ಈಗ ಧರ್ಮಸ್ಥಳ ಇರ್ಬೋದು, ನಂಜನಗೂಡು ಇರ್ಬೋದು, ಮತ್ತು ಇಲ್ಲಿ ನಮ್ಮ ಮಾದೇಶ್ವರ ಬೆಟ್ಟ ಇರ್ಬೋದು, ಈ ಕಡೆ ಎಲ್ಲ ಹೋಗಿ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ದೇವಸ್ಥಾನದಲ್ಲೂ ಆದಾಯ ಜಾಸ್ತಿ ಆಗಿದೆ ಹೆಂಗಸ್ಗಳಿಗೆ ಫ್ರೀ ಬಿಟ್ಟಿರೋದ್ರಿಂದ. ಮತ್ತು ಈಗ ಒಂದು ಯುವ ನಿಧಿ ಅಂತ ಒಂದು ಕಾರ್ಯಕ್ರಮ ಬಿಟ್ಟಿದ್ದಾರೆ 23ನೇ ಸಾಲಿನಲ್ಲಿ, ಅವ್ರಿಗೆಲ್ಲ ಅನುಕೂಲ ಆಗ್ತಾ ಇದೆ. ಕಾಂಗ್ರೆಸ್ 5 ಗ್ಯಾರಂಟಿ ಬಿಟ್ಟಿರೋದು ಅನುಕೂಲ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಗ್ಯಾರಂಟಿ ಮಾಡ್ತಿರೋದು ಓಕೆ ಸರ್, ಬಟ್ ಅಭಿವೃದ್ಧಿ ಎಲ್ಲ ಒಂದ್ ಕಡೆ ಇಳಿಕೆ ಆಗ್ತಾ ಇದೆ ಅಂತ ಇಲ್ಲ, ಅಭಿವೃದ್ಧಿ ಏನಪ್ಪ ಅಂದರೆ ಈಗ ಬೆಂಗಳೂರು ನಗರದಲ್ಲಿ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದರಿಂದ ಬರೋದು ಅನುದಾನದಲ್ಲಿ ಬೇರೆ ಕಡೆ ಡೆವಲಪ್ಮೆಂಟ್ ಮಾಡ್ತಾರೆ. ಹಿಂದೆ ಎಸ್ ಎಂ ಕೃಷ್ಣ ಕಾನ್ಸೆಪ್ಟ್ ಹಂಗೆ ಇತ್ತು, ಬೆಂಗಳೂರನ್ನ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ದುಡ್ಡು ತಗೊಂಡೋಗಿ ಹಳ್ಳಿಗಳ ಕಡೆ ಮಾಡಬೇಕು ಅಂತ. ಬಟ್ ಅವರ ಹಣೆ ಬರ ಎಲೆಕ್ಷನ್ ನಡೆದಾಗ ಮೆಜಾರಿಟಿ ಸೀಟ್ ಬರಲಿಲ್ಲ, ಅದು ಪ್ರಾಬ್ಲಮ್ ಆಯಿತು. ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮಾಡ್ತಾವ್ರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಸೇರಿ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರು ಅಭಿವೃದ್ಧಿ ಮಾಡಿ ಇಲ್ಲಿ ಬರುವಂಥ ಒಂದು ಅಧಿಕಾರ ಹಳ್ಳಿಗಳ ಕಡೆ ಡೈವರ್ಟ್ ಮಾಡಬೇಕು ಅಂತ. ಬೀಟ್ ಪ್ಲಸ್ ಕರ್ನಾಟಕ.